ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತಾಯಿದೆ ನಾನು ಕೈವಾರದಲ್ಲಿದ್ದೀನಿ ಅಂತೇಳ್ಬಿಟ್ಟು. ಕೈವಾರಕ್ಕೆ ಹೋಗಿರಬೇಕಾದ್ರೆ ಕೈವಾರ ತಾತಯ್ಯನವರ ದರ್ಶನ ಮಾಡದೆ ಬರೋಕ್ಕಾಗುತ್ತಾ? ಮದುವೆ ಎಲ್ಲ ಮುಗೀತು. ಮುಗಿಸ್ಕೊಂಡಾದ್ಮೇಲೆ ನಾನು ಕೈವಾರ ತಾತಯ್ಯನವರ ದರ್ಶನಕ್ಕೆ ಅಂತೇಳಿ ಹೋಗ್ತಾ ಇರೋಂಥದ್ದು. ಸದ್ಗುರು ಯೋಗನಾರಾಯಣ ಮಠ ಶ್ರೀ ಕ್ಷೇತ್ರ ಕೈವಾರ ಅಂತ ಹೇಳ್ಬಿಟ್ಟು. ಬನ್ನಿ ಹೋಗಿ ನೋಡ್ಕೊಂಬರೋಣ. ಇನ್ನೂ ಬೆಳಗ್ಗೆ ಆಗಿರೋದ್ರಿಂದ ಇನ್ನೂ ಅಂಗಡಿಗಳೆಲ್ಲ ಈಗ ತಾನೇ ಓಪನ್ ಆಗ್ತಾಯಿದೆ. ಇನ್ನೂ ಸ್ವಲ್ಪ ಅಂಗಡಿ ಓಪನ್ ಆಗಿದೆ, ಇನ್ನೂ ಸ್ವಲ್ಪ ಅಂಗಡಿ ಎಲ್ಲ ಕ್ಲೋಸ್ ಆಗೇ ಇದೆ, ಇನ್ನೂ ಓಪನ್ ಆಗಲಿಲ್ಲ. ಅಷ್ಟರಲ್ಲಿ ಹೋಗಿದ್ದೆ ತಾತಯ್ಯನವರ ದರ್ಶನ ಮಾಡ್ಕೊಂಬರೋಣ ಬನ್ನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಾನು 10 ಇಯರ್ಸ್ ಆಯಿತು. 10 ಇಯರ್ಸ್ ಆದಮೇಲೆ ನಾನು ಈಗ ಬಂದಿರೋಂಥ. ಲಾಸ್ಟ್ ಇಯರ್ ಬಂದಿದ್ದೆ, ಬಟ್ ಏನೂ ತೋರ್ಸೋಕ್ಕಾಗಲಿಲ್ಲ. ಆಲ್ರೆಡಿ ಇದ್ರದ್ದು ವಿಡಿಯೋ ಹಾಕಿದ್ದೀನಿ, ಕೈವಾರದಂತ ಹಾಕಲಿಲ್ಲ. ಯಾವ ಸ್ಥಳ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಯಾರೂ ಕಮೆಂಟ್ ಮಾಡಲಿಲ್ಲ. ಬಟ್ ಅದು ಬಂದು ಗುರು ಪೌರ್ಣಮಿ ದಿವಸ ಬಂದಿರೋಂಥದ್ದು. ತುಂಬಾ ಚೆನ್ನಾಗಿ ಇಲ್ಲಿ ಪೂಜೆ ಮತ್ತು ಎಲ್ಲ ನಡೀತಾಯಿತ್ತು. ಮತ್ತು ಸಂಗೀತ ನೋಡಬೇಕು, ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿತ್ತು ಸಂಗೀತೋತ್ಸವ. ಎಲ್ಲಿ ನೋಡಿದ್ರು ಡೆಕೋರೇಷನ್ಸ್ ಇರ್ಬೋದು, ಮಂಟಪದೊಳಗಡೆ ಹಾಗೆ ತಾತಯ್ಯನವರ ಮಂಟಪದೊಳಗಡೆ ಅಂತೂ ಫುಲ್ ಹಣ್ಣಲ್ಲೇ ಡೆಕೋರೇಷನ್ ಮಾಡಿದ್ರು, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳ್ಬಿಟ್ಟು. ಮುಂದೆಗಡೆ ಇರುವಂಥ ಪ್ಲೇಸಸ್ಸು ಎಲ್ಲ ತುಂಬಾ ಚೆನ್ನಾಗಿದೆ. ಬನ್ನಿ ಹೋಗಿ ದರ್ಶನವನ್ನು ಮಾಡ್ಕೊಬರೋಣ. ತಾತಯ್ಯನವರ ದರ್ಶನ ಇದನ್ನೇ ತಾತಯ್ಯನವರ ಫ್ರೆಂಡ್ಸ್. ತಾತಯ್ಯನವರ ದರ್ಶನ ಆಯ್ತಲ್ವ, ಎಲ್ಲ ನೋಡಿದ್ದೀರಾ. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಜನ ಎಲ್ಲ ಕಮ್ಮಿ ಇದ್ದಾರೆ. ಬೇರೆ ಟೈಮಲ್ಲೆಲ್ಲ ಬಂದಾಗ ತುಂಬಾ ರಶ್ ಇರುತ್ತೆ, ಬಟ್ ಇವತ್ತಿನ ದಿವಸ ಅಂತೂ ರಶ್ ಖಾಲಿ ಇತ್ತು. ಇದು ಬಂದು ಬ್ಯಾಕ್ ಇರೋವಂಥದ್ದು. ಈಗ ಬಂದು ಇಲ್ಲಿ ರೌಂಡ್ ಹಾಕ್ಕೊಂಡು ನಮಸ್ಕಾರ ಫ್ರೆಂಡ್ಸ್. ಈಗ ದೇವ್ರ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಕೈವಾರ ತಾತಯ್ಯನವರ ದರ್ಶನ ಆಯಿತು. ಏನ ಇಲ್ಲ ಫ್ರೆಂಡ್ಸ್, ತಾತಯ್ಯನವರ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಇಲ್ಲ ಔಟ್ ಸೈಡ್ ಬಂದು ಈ ಬುತ್ತಿ ಮತ್ತು ಕುಂಕುಮ ಗಂಧ ಎಲ್ಲವನ್ನು ಇಟ್ಟಿದ್ದಾರೆ. ನಾನು ಕೂಡ ಬಟ್ಟೆ ಎಲ್ಲ ಇಟ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಔಟ್ ಸೈಡ್ ಬಂದರೆ ಬಳೆನ 10 ರುಪೀಸ್ಗೆ 20 ರುಪೀಸ್ಗೆ ಎಷ್ಟು 4 ಬಳೆ ಏನೋ ಕೊಡ್ತಾರೆ. ಇಲ್ಲಿ ಬಂದು ಕೈವಾರದಲ್ಲಿ ಬಂದು ಬಳೆ ಮತ್ತು ಕಲ್ಲು ಸಕ್ಕರೆ ತುಂಬಾ ಫೇಮಸ್ಸು. ಆಗ ಬಳೆಯನ್ನು ದಾನ ಮಾಡ್ತಾಯಿದ್ರಂತೆ. ಈಗ ಬಂದು 10 ರುಪೀಸ್ ಏನೋ ತೊಗೊತಾರೆ. ನಾನು ಲಾಸ್ಟ್ ಟೈಮ್ ಬಂದಾಗ ಬಳೆಯನ್ನ ತೊಗೊಂಡೋಗಿದ್ದೆ, ಈ ಸಲ ಏನು ತೊಗೊಂಡಿಲ್ಲ. ಮತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಹೆಣ್ಣು ಗಂಡು ಈಗ ಬರ್ತಾಯಿದ್ದಾರೆ, ನೋಡ್ತಾ ಇರ್ಬೋದು. ಅವರು ಊಟ ಮುಗಿಸ್ಕೊಂಡು ಈಗ ದರ್ಶನಕ್ಕೆ ಬಂದರು. ನಾನು ಹಸ್ಬೆಂಡ್ ಬಂದಿದ್ದಾರೆ, ಈಗ ಹೊರಡ್ತೀನಿ. ಹಸ್ಬೆಂಡ್ ಔಟ್ ಸೈಡ್ ಇದ್ದಾರೆ, ವೆಯ್ಟ್ ಮಾಡ್ತಾಯಿದ್ರು. ಅದಕ್ಕೆ ನಾನು ದರ್ಶನ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಮಗಳು ಬಂದು ಅಮ್ಮ ಜೊತೆ ಹೋಗ್ತಾಳೆ. ಇವಳು ನೋಡಿ ಇಲ್ಲಿ ಅಕ್ಕ ಜೊತೆ ಬಂದಿದ್ದಾಳೆ. ಈಗ ಅವಳು ಊರಿಗೆ ಹೋಗ್ತಾಳೆ. ನಾನು ಬಂದು ಹಸ್ಬೆಂಡ್ ಜೊತೆ ಊರಿಗೆ ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ.